ತಾಲೂಕಿನ ಮೊತ್ತ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಇಂದು ಶ್ರೀ ಸ್ವಾಮಿ ಶನೀಶ್ವರ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನೆರವೇರಿತು. ಮುಂಜಾನೆಯಿಂದಲೇ ವಿವಿಧ ಹೋಮ ಹವನಗಳು ನೆರವೇರಿದವು. ದೇವಾಲಯವು ವಿವಿಧ ಬಗೆಯ ಹೂವಿನಿಂದ ಅಲಂಕೃತಗೊಂಡು ಕಣ್ಮನ ಸೆಳೆಯುವಂತಿತ್ತು. ಗ್ರಾಮದ ಎಲ್ಲಾ ಬೀದಿಗಳನ್ನು ವಿದ್ಯುತ್ ದೀಪಗಳಿಂದ ಮಧುವಣಗಿತ್ತಿಯಂತೆ ಅಲಂಕರಿಸಲಾಗಿತ್ತು. ಶನೀಶ್ವರ ಸ್ವಾಮಿಯ ವಿಗ್ರಹವು ಹೂವು, ಹಣ್ಣು, ತುಪ್ಪ, ಅರಿಶಿನ, ಕುಂಕುಮ, ಸಕ್ಕರೆ, ಗಂಧ, ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ನಾನಾ ಬಗೆಯ ಹೂಗಳಿಂದ ಸಿಂಗಾರ ಮಾಡಲಾಗಿತ್ತು. ತಂದೆ ತಾಯಿ ಬಂಧು ಬಳಗ ಸಕಲ ಐಶ್ವರ್ಯವು ನೀನೇ ನಡೆಯಪ್ಪ. ಶಿವಮೊಗ್ಗದಿಂದ ಬಂದಿದ್ದ ಮಹಿಳಾ ಕಲಾವಿದರ ವೀರಗಾಸೆಯ ಬೆಂಕಿ ಕುಣಿತ ಮೈ ಜುಮ್ಮೆನಿಸುವಂತಿತ್ತು. ಉತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಊರಿನ ಹೊರಭಾಗದಿಂದ ಕಳಸ ತರಲಾಯಿತು. ಈ ವೇಳೆ ವೀರಗಾಸೆ, ಮಹಿಳಾ ಕುಣಿತ ಸೇರಿದಂತೆ ಹಲವು ಜಾನಪದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಶ್ರೀ ಶನೀಶ್ವರ ಸ್ವಾಮಿಯು ಕಂಗೊಳಿಸುವ ಬೆಳ್ಳಿ ಪಲ್ಲಕ್ಕಿಯಲ್ಲಿ ವಿರಾಜಮಾನರಾಗಿ ಗ್ರಾಮದ ಪ್ರತಿ ಬೀದಿಯಲ್ಲೂ ಸಂಚರಿಸಿ ಮುಂಜಾನೆ ದೇವಸ್ಥಾನ ತಲುಪಿದ ವೇಳೆ ಸ್ವಾಮಿಯನ್ನು ಕಣ್ತುಂಬಿಕೊಳ್ಳಲು ಸುತ್ತಮುತ್ತಲ ಗ್ರಾಮದ ಸಾವಿರಾರು ಭಕ್ತರು ಆಗಮಿಸಿ ಶನೀಶ್ವರ ಸ್ವಾಮಿಯನ್ನು ಕಣ್ತುಂಬಿಕೊಂಡು ಪುನೀತರಾದರು.